ಆರೋಗ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಎನ್ನುವ ಮಾತಿದೆ. ನಿಜವಾಗ್ಲೂ ಆರೋಗ್ಯ ಒಂದು ಇದ್ರೆ ಅದು ನಮ್ಗೆಲ್ಲಾ ರೀತಿಯಲ್ಲೂ ಸಂಪತ್ತು ಇದ್ದಾಗೆ. ಎಷ್ಟೇ ಸಂಪತ್ತಿದ್ರೂ ಕೂಡ ಆರೋಗ್ಯ ಇಲ್ಲದ ಜೀವನ ವ್ಯರ್ಥ ಎನ್ನುವುದು ನಮ್ಮ ಹಿರಿಯ ತಲೆಮಾರಿನಿಂದ ನಾವೆಲ್ಲರೂ ಕೂಡ ಕೇಳಿ ಬಂದಂತಹ ಮಾತು. ಅದೇ ರೀತಿ ನೋಡೋದಾದ್ರೆ ಇಂದಿನ ಯುವಕರೆಲ್ಲರೂ ಕೂಡ ದುಶ್ಚಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಈ ರೀತಿಯ ದುಶ್ಚಟಗಳಿಂದ ಹೊರಬರುವುದು ಹೇಗೆ, ಹಾಗೆ ಮಾದಕ ವ್ಯಸನಿಗಳು ಯಾವ್ಯಾವ ರೀತಿಯಿಂದ ಹೊರಬರಬಹುದು ಅಥವಾ ದುಶ್ಚಟಕ್ಕೆ ಬಲಿಯಾದ್ರೆ ಆರೋಗ್ಯದ ಮೇಲೆ ಯಾವ್ಯಾವ ರೀತಿ ಅಡ್ಡ ಪರಿಣಾಮಗಳು ಬೀಳುತ್ತೆ, ಈ ಎಲ್ಲದ್ರ ಕುರಿತು ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಫಾದರ್ ಮುಲ್ಲಾರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನ ವೈದ್ಯರಾದಂತಹ ಡಾಕ್ಟರ್ ಅರುಣಾ ಎಡಿಯಾಲ್, ಪ್ರೊಫೆಸರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಸ್ಟ್. ಸೊ ಇವರಿಗೆ ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ಇಂದಿನ ಯುವಕರು ಅಥವಾ ಹಿಂದಿನ ಜನರೇಷನ್ ಇಂದ ಹಿಡಿದ್ರು ಕೂಡ ದುಶ್ಚಟಗಳಲ್ಲಿ ಮೊದಲೇದಾಗಿ ನಾವು ಪರಿಗಣಿಸೋದು ಮದ್ಯಪಾನ. ಸೊ ಮದ್ಯಪಾನಿಗಳಲ್ಲಿ ಯಾವೆಲ್ಲ ವೈವಿಧ್ಯತೆಗಳಿದೆ? ಮದ್ಯಪಾನ ಒಂದೇ ಅಲ್ಲ, ಇನ್ನೊಂದು ಬೇರೆ ನಾವು ಮಾದಕ ವಸ್ತುಗಳನ್ನು ತಗೊಂಡ್ರೆ ಮದ್ಯಪಾನ ಮತ್ತೆ ನಿಕೋಟಿನ್ ಅಥವಾ ತಂಬಾಕು ಏನ್ ಹೇಳ್ತೀವೋ ಅದು ತುಂಬಾ ಅತಿ ಸಾಮಾನ್ಯವಾಗಿ ಬಳಸಲಾಗ್ತದೆ. ಯಾಕೆಂದ್ರೆ ಅದು ಲೀಗಲಿ ಅವೈಲೇಬಲ್ ಡ್ರಗ್ಸ್ ಅಂತ, ಅಂದ್ರೆ ಕಾನೂನು ರೀತಿಯಾಗಿ ಇದು ಬಾಹಿರಗೊಂಡಿಲ್ಲ. ಸೊ ಅದು ಮೋಸ್ಟ್ ಕಾಮನ್ಲಿ ಯೂಸ್ ಮಾಡ್ತಾರೆ. ಆ ಮದ್ಯಪಾನದಲ್ಲಿ ಬೇರೆ ಬೇರೆ ವೆರೈಟಿ ಇರುತ್ತೆ. ಈಗ ತುಂಬಾ ಜನ ನಾನು ಆಲ್ಕೋಹಾಲ್ ಕುಡ್ದಿಲ್ಲ ಮೇಡಮ್, ಬರೀ ಬೀರ್ ಕುಡ್ದಿದ್ದೀನಿ ಅಂತ ಅನ್ಕೊಂಡ್ ಬರ್ತಾರೆ. ಬಿಯರಲ್ಲೂ ಆಲ್ಕೋಹಾಲ್ ಇರುತ್ತೆ. ಸೊ ಅದರಲ್ಲಿ ನಾವು ಆಲ್ಕೋಹಾಲ್ ಯಾವ್ದೆಲ್ಲ ಸಬ್ಸ್ಟೆನ್ಸಸ್ ಅಲ್ಲಿ ಇರುತ್ತೆ ಅಂತ ನೋಡಿದ್ರೆ, ಒಂದು ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅಂತ ಹೇಳ್ತೀವಿ. ಅಂದ್ರೆ ಪಾಶ್ಚಾತ್ಯ ಕಂಟ್ರಿಗಳಲ್ಲಿ ಏನೇನು ತಯಾರಿಸ್ತಾರೋ ಅದನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವಿಸ್ಕಿ, ಬ್ರ್ಯಾಂಡಿ, ರಮ್ಮು, ಜಿನ್, ವೋಡ್ಕಾ, ಆ ಥರದ್ದು ಏನು ಹೇಳ್ತೀವೋ ಬೇರೆ ಬೇರೆ ಕಂಟ್ರಿಯಿಂದ ಅದರದ್ದು ಒರಿಜಿನ್ ಇರ್ಬೋದು. ಬಟ್ ಅದನ್ನು ಮತ್ತೆ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡಿ ಅದನ್ನು ಸ್ಕಾಚ್ ಅಂತ ಏನು ಹೇಳ್ತೀವೋ ಆ ಥರದ್ದೆಲ್ಲ ಮಾಡ್ತೀವಿ. ಇನ್ನೊಂದು ಹಣ್ಣುಗಳನ್ನು ಕೊಳಸಿ ಮಾಡೋಂಥದ್ದು ಅಥವಾ ಅದನ್ನು ಫರ್ಮೆಂಟ್ ಮಾಡಿ ಮಾಡುವಂಥದ್ದು ಕೆಲವೊಂದು ಲೋಕಲ್ ಆಗಿ ರೆಸಿಪೀಸ್ ಇರುತ್ತೆ. ಅದನ್ನು ಮದ್ಯಪಾನ ಅಂತ ಕರಿಬೇಕಾಗತ್ತೆ. ಉದಾಹರಣೆಗೆ ಸೌತ್ ಕ್ಯಾನ್ರಾದಲ್ಲಿ ತುಂಬ ಫೇಮಸ್ ಆಗಿರೋ ನೀರಾ, ಅಂದರೆ ಟೆಂಡರ್ ಕೋಕೋನಟ್ಟನ್ನೇ ಒಂದು ಸ್ವಲ್ಪ ಹುಳಿ ಬರ್ಸಿ ಮಾಡೋಂಥದ್ದು. ಮತ್ತು ಗೋವಾ ಕಡೆ ಹೋದರೆ ಫೆನ್ನಿ ಅಂತ ಏನು ಕರಿತೀವೋ, ಈ ಗೋಕು ಕ್ಯಾಶಿ ವಿತ್ ಫ್ರೂಟಲ್ಲಿ ಮಾಡೋಂಥದ್ದು, ಆ ಥರ ಫ್ರೂಟ್ ಬೇಸ್ಡ್ ಕೂಡ ಇರುತ್ತೆ. ಆ ಫ್ರೂಟ್ ಬೇಸ್ಡಲ್ಲಿ ವೈನ್ ಅಂತ ನಾವೇನು ಹೇಳ್ತೀವೋ, ದ್ರಾಕ್ಷಿ ರಸವನ್ನು ಒಂದು ಸ್ವಲ್ಪ ಫರ್ಮೆಂಟ್ ಬರ್ಸಿ ಬುರುಗು ಬರ್ಸಿ ಮಾಡುವಂಥದ್ದು, ಅದಕ್ಕೂ ನಾವು ಅದರಲ್ಲೂ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಇನ್ನು ಸೇಂದಿ ಅಂತ ಹೇಳ್ತೀವಿ ಅಥವಾ ಲಿಕ್ಕರ್, ಕಂಟ್ರಿ ಲಿಕ್ಕರ್ ಅಂತ ಏನು ಹೇಳ್ತೀವಿ, ಅದು ಲೋಕಲ್ ಆಗಿ ತುಂಬ ಚೀಪಾಗಿ ಈ ಎಲ್ಲ ಮದ್ಯಪಾನಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚೀಪಾಗಿ ಪ್ರೊಡ್ಯೂಸ್ ಮಾಡ್ತಾರೆ, ತುಂಬ ಚೀಪಾಗಿ ಅವೈಲೇಬಲ್ ಕೂಡ ಇರುತ್ತೆ. ಅದರಲ್ಲಿ ತುಂಬ ಅಡಲ್ಟ್ರೆಂಟ್ಸ್ ಮಿಕ್ಸ್ ಆಗಿರೋ ಸಾಧ್ಯತೆ ಇರುತ್ತೆ. ಈವನ್ ಬ್ಯಾಟ್ರಿ ಶೆಲ್ಲು, ಕೊಳ್ತು ಹೋದಿದ್ದ ಪದಾರ್ಥ, ಅದಕ್ಕೆ ನಾವು ಅದನ್ನು ಕುಡಿದಾಗ ಜನರಿಗೆ ಈವನ್ ಜೀವಕ್ಕೆ ಅಪಾಯಕಾರಿ ಆಗುವ ಪರಿಣಾಮಗಳನ್ನು ಉಂಟಾಗೋದನ್ನು ನಾವು ನೋಡ್ತೀವಿ. ಈವನ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಮೀಥೇನ್, ಅದು ಆಲ್ಕೋಹಾಲ್ ಇಥೆನಾಲ್ ಹೋಗಿ ಮಿಥೆನಾಲ್ ಆದಾಗ ದೇಹಕ್ಕೆ ಒಳಗೆ ಹೋದ್ರೆ ಸಡನ್ ಬ್ಲೈಂಡ್ನೆಸ್ ಅಂದ್ರೆ ಅಂಧತ್ವ ಕೂಡ ಬರಬಹುದು. ಸೊ ಆ ಥರದ್ದು ಡಿಫ್ರೆಂಟ್ ವೆರೈಟಿ ಮದ್ಯಪಾನದೊಳಗೆ ಇರುತ್ತೆ. ಮದ್ಯಪಾನ ಮತ್ತೆ ತಂಬಾಕು ಬಿಟ್ಟು ಬೇರೆ ಮಾದಕ ವಸ್ತುಗಳ ಬಗ್ಗೆ ಮಾತಾಡೋದಾದ್ರೆ ಕೆನಾಬಿಸ್ ಇರ್ಬೋದು, ಓಪಿಯಾಯ್ಡ್ ಇರ್ಬೋದು, ಮಾರಿಹೋನಾ ಇರ್ಬೋದು, ಬ್ರೌನ್ ಶುಗರ್ ಅಂತ ನಾವೇನು ಕರಿತೀವೋ ಅದೆಲ್ಲ ಹಾರ್ಡ್ ಡ್ರಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅದನ್ನು ತಗೊಂಡಾಗ ಬೇರೆ ತರನೇ ದುಷ್ಪರಿಣಾಮಗಳು ಆಗ್ತಾ ಹೋಗ್ತವೆ. ಅದು ಕೂಡ ಮಾದಕ ವಸ್ತುಗಳದ್ದು ಪಟ್ಟಿಯಲ್ಲೇ ಬರುತ್ತೆ. ಬಟ್ ಆಲ್ಕೋಹಾಲ್ ಮತ್ತೆ ತಂಬಾಕು ಬಿಟ್ಟು ಬೇರೆ ಎಲ್ಲ ತರದ ಡ್ರಗ್ಸ್ ಕೂಡ ಕಾನೂನು ಬಾಹಿರ ಯೂಸ್ ಮಾತ್ರ ಇರೋದು. ಅಂದ್ರೆ ಕಾನೂನು ರೀತಿಯಾಗಿ ಅದರ ಬಳಕೆ ತಪ್ಪು ಅಂತಲೇ ಇರೋದು. ಇದೆರಡು ಕಾನೂನು ರೀತಿಯಾಗಿ ಎಲೋ ಮಾಡೋ ಕಾರಣದಿಂದ ಅದರ ಬಳಕೆ ತುಂಬಾ ಜಾಸ್ತಿ ಇದೆ ವರ್ಲ್ಡ್ ವೈಡ್. ಸೊ ಈಗ ಅಂದ್ರೆ ಡಾಕ್ಟರ್ ಫೀಲ್ಡ್ ಅಲ್ಲಿ ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾರನ್ನ ಮದ್ಯ ವ್ಯಸನಿಗಳು ಅಂತ ಕರೀತಾರೆ? ಬಹುಶಃ ಮದ್ಯಪಾನ ಮಾಡುವವರಲ್ಲಿ ಕೆಲವರು ಒಕೇಶನಲಿ ಡ್ರಿಂಕ್ಸ್ ಮಾಡುವವರು ಇರ್ತಾರೆ, ಬಟ್ ಕೆಲವರಿಗೆ ಅದು ಚಟ ಆಗಿ ಪರಿಣಮಿಸಿರುತ್ತೆ. ಸೊ ಯಾವ ರೀತಿ ಮದ್ಯ ವ್ಯಸನಿಗಳು ಅಂತ ಕನ್ಸಿಡರ್ ಮಾಡ್ತಾರೆ? ತುಂಬಾ ಪ್ರಸ್ತುತ ಪ್ರಶ್ನೆ ಅಂತಲೇ ಅನ್ಬೋದು. ಯಾಕೆಂದ್ರೆ ನಾವು ಈಗ ನೋಡ್ತಾ ಇರೋ ಪ್ರಕಾರ ತುಂಬಾ ಜನ ಯುವಕರು ಇರ್ಬೋದು ಅಥವಾ ತುಂಬಾ ಜನ ಡೇಟ್ ಅಂದ್ರೆ 18 ಇಯರ್ಸ್ ಆದ್ಮೇಲೆ ಎಲ್ಲ ಅವ್ರ ಕಲ್ಚರಲ್ಲೂ ಅದು ಪರ್ಮಿಟ್ ಇರುತ್ತೆ ಸ್ವಲ್ಪ ಕುಡಿಯೋದು. ಸೊ ಅಂಥವರಿಗೆ ನಾವು ಮಾಡರೇಟ್ ಡ್ರಿಂಕರ್ಸ್ ಅಂತ ಹೇಳ್ತೀವಿ ಅಥವಾ ಸೋಷಿಯಲ್ ಡ್ರಿಂಕರ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ದಿನ ತಗೊಳ್ಳುವಂಥದ್ದು ಚಟ ಅಂತ ಆಗಿರಲ್ಲ. ಇನ್ನು ಅವ್ರು ಜಸ್ಟ್ ಸೋಷಿಯಲ್ ಒಕೇಶನ್ಸ್ಗೆ, ಆ ಪಾರ್ಟಿ ಬಂದಾಗ ಮಾತ್ರ ಅಥವಾ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಇದ್ದಾಗ ಮಾತ್ರ ಆ ಥರ ಒಕೇಶನ್ಸಲ್ಲಿ ಮಾತ್ರ ತಗೊಳ್ತಾರೆ. ಡಿನ್ನರ್ ಪಾರ್ಟಿ ಇದ್ದರೆ ಅಲ್ಲಿದ್ದರೆ ಮಾತ್ರ ತಗೊಳ್ತಾರೆ. ಮತ್ತು ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಈಗ ಗಂಡಸರಿಗೆ 2 ರಿಂದ 3 ಪೆಗ್ಗು ಆ ಒಂದು ದಿನದಲ್ಲಿ ಒಂದೇ ಸಲಕ್ಕೆ, ಹೆಂಗಸರಿಗೆ 2 ಪೆಗ್ಗಿಂತ ಕಡಿಮೆ.
ಅಷ್ಟು ತಗೊಂಡ್ರೆ ಅದು ಮಾಡರೇಟ್ ಡ್ರಿಂಕಿಂಗ್ ಇನ್ ಲಿಮಿಟ್. ಅಂದ್ರೆ ಅವ್ರು ಅಷ್ಟು ಕುಡ್ದು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ, ಆಮೇಲೆ ಅವ್ರು ಜಾಸ್ತಿ ತಗೊಳಕ್ ಹೋಗಲ್ಲ. ಅದರಿಂದ ಅವರದ್ದು ಜಾಸ್ತಿ ಅವ್ರ ಸ್ವಭಾವದಲ್ಲೂ ವ್ಯತ್ಯಾಸ ಆಗಲ್ಲ, ಹೆಲ್ತ್ ಮೇಲೂ ಜಾಸ್ತಿಯಾಗಿ ಪರಿಣಾಮಗಳು ಬೀಳಲ್ಲ. ಅದಕ್ಕೆ ನಾವು ಮಾಡರೇಟ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ. ಆ ಥರದ್ದು ಮಾಡರೇಟ್ ಡ್ರಿಂಕಿಂಗು ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಕಾಮನ್. ಯಾಕೆಂದರೆ ಅಲ್ಲಿ ಟೆಂಪರೇಟ್ ಕ್ಲೈಮೇಟ್ ಇರುತ್ತೆ, ಚಳಿ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಆ ಕಲ್ಚರಲ್ಲೇ ಇಂಬೈಬ್ ಆಗಿರುತ್ತೆ, ಅದನ್ನು ಮಾಡ್ಕೊಂಡು ಬರ್ತಾರೆ ಅವರು. ಅದೇ ಈ ಟ್ರಾಪಿಕಲ್ ಕಂಟ್ರೀಸಲ್ಲಿ ಮಾಡರೇಟ್ ಡ್ರಿಂಕಿಂಗು ತುಂಬ ಟ್ರಿಕ್ಕಿ ಅಂತ ಹೇಳ್ಬೋದು. ಯಾರು ಮಾಡರೇಟ್ ಡ್ರಿಂಕಿಂಗ್ ಮಾಡ್ತಾರೋ ಅವ್ರು ಲೈನ್ ಕ್ರಾಸ್ ಮಾಡಿ ಯಾವಾಗ ಎಡಿಕ್ಷನಿಗೆ ಹೋಗ್ತಾರೆ ಅಥವಾ ಡಿಪೆಂಡೆನ್ಸಿಗೆ ಹೋಗ್ತಾರೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಅದಕ್ಕೆ ಮಾಡರೇಟ್ ಡ್ರಿಂಕಿಂಗನ್ನು ಪ್ರೊಫೆಷ್ನಲ್ ಸೀಟಲ್ಲಿ ಕೂತು ಅಥವಾ ಡಾಕ್ಟರ್ ಆಗಿ ನಾವು ಅದನ್ನು ರೆಕಮೆಂಡ್ ಮಾಡಲ್ಲ. ಎಸ್ಪೆಷಲಿ ಒಂದ್ಸಲ ಅವ್ರು ಡಿಪೆಂಡೆನ್ಸಿಗೆ ಹೋಗಿದ್ರೆ ಆಗ ಮಾಡಲ್ಲ. ಸೊ ಯಾರು ವ್ಯಸನಿಗಳು ಅಂತ ಹೇಳೋಕ್ಕೆ ಒಂದು ಸ್ಪೆಸಿಫಿಕ್ ಕ್ರೈಟೀರಿಯಾ ಅಂತ ಇಟ್ಕೊಂಡಿರ್ತೀವಿ ನಾವು. ಅದರಲ್ಲಿ ಒಂದು ಟಾಲರೆನ್ಸ್, ಅಂದರೆ ಕುಡಿಯೋ ಪ್ರಮಾಣ ಪದೇ ಪದೇ ಜಾಸ್ತಿ ಆಗ್ತಾ ಹೋಗೋದು. ಇವತ್ತು ಒಂದು ಪೆಕ್ ತೊಗೊಂಡವನಿಗೆ ಖುಷಿ ಆಗೋದು, ನಾಳೆ ಒಂದೇ ಪೆಕ್ ತೊಗೊಂಡ್ರೆ ಖುಷಿ ಆಗಲ್ಲ ಅವನಿಗೆ. ಇನ್ನು ಜಾಸ್ತಿ ಥ್ರಿಲ್ ಬೇಕು ಅಂತ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಂದರೆ ಒಂದೇ ರೀತಿದ್ದು ಸುಖ ಸಿಕ್ಕಲಿಕ್ಕೆ ಜಾಸ್ತಿ ಪೆಗ್ ಬೇಕಾಗ್ತಾ ಹೋಗುತ್ತೆ. ಅದು ಜಾಸ್ತಿ ಆಗ್ತಾ ಹೋದಂಗೆ ದೇಹ ಅದನ್ನು ಟಾಲರೇಟ್ ಮಾಡೋ ಎಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಟಾಲರೆನ್ಸ್ ಅಂತೀವಿ. ಇನ್ನೊಂದು ವಿಡ್ರಾವಲ್ ಸಿಂಪ್ಟಮ್ಸ್, ಅಂದರೆ ಹಿಂತೆಗೆತದ ಚಿಹ್ನೆಗಳು ಅಂತ. ಅದೇನಂದರೆ ಕುಡಿತ ಕಡಿಮೆ ಮಾಡಿದಾಗ ಅಥವಾ ಕುಡಿತನ ಹಠಾತ್ತಾಗಿ ನಿಲ್ಲಿಸಿದಾಗ ಒಂದು ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಥವಾ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಕೈಕಾಲು ಅದ್ರುವಿಕೆ, ತುಂಬ ತಲೆನೋವು ಬರೋದು, ವಾಂತಿ ಬರೋದು, ಆಮೇಲೆ ಕೆಲವರಿಗೆ ಸ್ವಲ್ಪ ಸಿವಿಯರ್ ಆಗೇನೆ ಭ್ರಮೆ ಭ್ರಾಂತು ಥರ ಶುರು ಆಗೋದು, ಕಣ್ಣಿಗೆ ಬೇರೆಯವರಿಗೆ ಕಾಣಿಸದೇ ಇರೋದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಕಿವಿಯಲ್ಲಿ ಏನೇನೋ ಸ್ವರಗಳು ಕೇಳಲಿಕ್ಕೆ ಶುರು ಆಗುತ್ತೆ, ವಿಚಿತ್ರವಾಗಿದ್ದು ವಸ್ತುಗಳು ಬಂದಂಗೆ ಆಗೋದು, ಹೆದರಿಕೆ ಆಗೋಕ್ಕೆ ಶುರು ಆಗೋದು, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗದೇ ಇರೋದು, ಸ್ವಯ ಇಲ್ಲದೆ ಇರೋದು, ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ತಿಂದಿದ್ದೀನಾ ಇಲ್ವಾ, ಆ ಥರದ್ದೆಲ್ಲ ತೀರಾ ಒಂದು ರೀತಿ ಅಯೋಮಯ ಸ್ಥಿತಿ ಅಥವಾ ಕನ್ಫ್ಯೂಷನ್ ಥರ ಸ್ಟೇಟ್ಸ್ ಬರೋದು. ಈ ಥರದ್ದು ಎಲ್ಲದನ್ನು ನಾವು ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದು ಕೂಡ ಅವರು ಅದರ ಮೇಲೆ ಅವಲಂಬಿತ ಆಗಿದ್ದಾರೆ ಅಥವಾ ಡಿಪೆಂಡೆನ್ಸ್ಗೆ ಹೋಗ್ತಾ ಇದ್ದಾರೆ ಅನ್ನೋದ್ರದ್ದು ಚಿಹ್ನೆ. ಇನ್ನೊಂದು ನಾವು ಕ್ರೇವಿಂಗ್ ಅಂತೀವಿ, ಅಂದರೆ ತೀವ್ರ ತುಡಿತ ಅಂತ. ಅಂದರೆ ಒಂದು ಕಡೆ ಕೂತಿದ್ದಂಗೆ ಆಲ್ಕೋಹಾಲ್ ಬೇಕು 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 ಅಂತ ತುಂಬ ಅರ್ಜ್ ಆಗೋದು ಅಥವಾ ಬೇಕೇ ಬೇಕು ಅನ್ನೋ ಥರ ಆಸೆ ತುಂಬ ತೀವ್ರತೆಯನ್ನು ಹೊಂದ್ಕೊಂಡಿದ್ರೆ ಅದು ಕೂಡ ಡಿಪೆಂಡೆನ್ಸ್ ಇದ್ದು ಒಂದು ಸೈನ್. ಇನ್ನೊಂದು ಸ್ಯಾಲಿಯನ್ಸ್ ಅಂತ ಹೇಳ್ತೀವಿ, ಅಂದರೆ ಅದಕ್ಕೇನೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಆಲ್ಕೋಹಾಲಿಗೆ. ಅಂದರೆ ಹೆಂಡತಿ ಮಕ್ಕಳು ಸಂಸಾರ ಅಥವಾ ಅವ್ರ ಕೆಲಸ ಎಲ್ಲದೂ ಬ್ಯಾಕ್ಗ್ರೌಂಡಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಅವರಿಗೆ ಜಸ್ಟ್ ಆ ಆಲ್ಕೋಹಾಲನ್ನು ಹೆಂಗೆ ತಗೊಳ್ಳೋದು, ಅದನ್ನು ಹೆಂಗೆ ಸೇವನೆ ಮಾಡೋದು, ಇದ್ರ ಬಗ್ಗೆ ಮಾತ್ರ ಅವ್ರದ್ದು ಇಂಟ್ರೆಸ್ಟ್ ಫೋಕಸ್ ಆಗುತ್ತೆ. ಸೊ ಬೇರೆ ಎಲ್ಲದೂ ಬ್ಯಾಕ್ಗ್ರೌಂಡಿಗೆ ತಳ್ಬಿಟ್ಟು ಅದೇ ಪ್ರಾಮುಖ್ಯತೆ ಅಥವಾ ಪ್ರಾಧಾನ್ಯತೆ ಪಡ್ಕೊಳ್ತಾ ಹೋದರೆ ಅದಕ್ಕೆ ಸ್ಯಾಲಿಯನ್ಸ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಯೂಸ್ ಡಿಸ್ಪೈಟ್ ನಾಲೆಜ್ ಆಫ್ ಹಾರ್ಮ್ ಅಂತ. ಅಂದರೆ ಯಾರೋ ಹೇಳಿರ್ತಾರೆ ಅವರಿಗೆ, ನಿಂಗೆ ಈ ಥರ ಗ್ಯಾಸ್ಟ್ರಿಕ್ ಆಗ್ತಾ ಇರೋದು, ನಿಂಗೆ ಹಿಂಗೆ ವಾಂತಿ ಆಗ್ತಾ ಇರೋದು, ನಿಂಗೆ ಈಗ ಆಕ್ಸಿಡೆಂಟ್ ಆಯಿತು, ಪೊಲೀಸರ ಕೇಸ್ ಆಯಿತು, ಬಾಸ್ ಹೊತ್ತಿಗೆ ಜಗಳ ಆಯಿತು, ಇನ್ನು ಆಲ್ಕೋಹಾಲ್ ಬಿಡ್ಬೇಕು ನಿಂಗೆ, ಅದು ನಿಂಗೆ ಹಾನಿಕಾರಕ ಅಂತ. ಅದು ಗೊತ್ತಿದ್ದೂ ಚೆನ್ನಾಗಿ ಗೊತ್ತಿದ್ದೂ ಮತ್ತೆ ಕುಡಿತಾರೆ. ಅದನ್ನು ಅಂದರೆ ಅದರ ಬಗ್ಗೆದ್ದು ಜ್ಞಾನ ಇದ್ರೂ ಅದರ ಬಳಕೆಯನ್ನು ನಿಲ್ಲಿಸ್ಲಿಕ್ಕೆ ಆಗದೇ ಇರೋ ಸ್ಥಿತಿ ತಲುಪಿದ್ದಾರೆ ಅಂದರೆ ಬಹುಶಃ ಅವರು ಅದರ ಬಗ್ಗೆ ಅದರ ವ್ಯಸನಿಗಳಾಗ್ತಿದ್ದಾರೆ ಅಥವಾ ಅದರ ಚಟ ಹೊಂದಿದ್ದಾರೆ ಅಂತ. ಈ ಯಾವುದೇ ಗುಣಲಕ್ಷಣಗಳು ನಾನೀಗ ಹೇಳಿದ್ರಲ್ಲಿ ಟಾಲರೆನ್ಸ್, ವಿಡ್ರಾವಲ್, ಸ್ಯಾಲಿಯನ್ಸ್ ಅಥವಾ ಯಾವುದೇ ನಾನು ಹೇಳಿದ್ರಲ್ಲಿ ಯಾವುದೇ ಗುಣಲಕ್ಷಣ 3 ಇದ್ದು ಅದು ಒಂದು ತಿಂಗಳು ಕಂಟಿನ್ಯೂಸ್ ಆಗಿದ್ದು ಅದು ಲಾಸ್ಟ್ 1 ವರ್ಷದಲ್ಲಿ ಆ ಥರ 1 ತಿಂಗಳಲ್ಲಿ ಅವರು ಆ ಥರ ಪರಿಸ್ಥಿತಿಯಲ್ಲಿದ್ದರೆ ಆಗ ಅಂಥವ್ರನ್ನ ನಾವು ವ್ಯಸನಿಗಳು ಅಥವಾ ಆಲ್ಕೋಹಾಲ್ ಮೇಲೆ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಈ ಕುರಿತು ಇನ್ನಷ್ಟು ಚರ್ಚೆ ಮಾಡೋಣ. ಆಲ್ಕೋಹಾಲ್ನಿಂದ ಆಗುವಂತಹ ಪರಿಣಾಮಗಳು ಹಾಗೂ ಇದರ ಕುರಿತು ಇನ್ನಷ್ಟು ಚರ್ಚೆಗಳನ್ನು ಮಾಡ್ತೀವಿ ಪುಟ್ಟ ವಿರಾಮದ ನಂತರ. ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಆರೋಗ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಅರುಣಾ ಅವರು ಇದ್ರು. ಈ ಕುರಿತು ನಾವು ಹಿಂದೆ ಮಾತನಾಡ್ತಾ ಇದ್ವಿ, ಮದ್ಯ ವ್ಯಸನಿಗಳಲ್ಲಿ ಯಾವ್ಯಾವ ರೀತಿ ವ್ಯಸನಿಗಳಿರ್ತಾರೆ, ಹಾಗೆ ಯಾವ ರೀತಿ ಆರೋಗ್ಯಕ್ಕೆ ಪರಿಣಾಮ ಬೀಳುತ್ತೆ ಅಂತ ಇನ್ನಷ್ಟು ಈ ಕುರಿತು ಚರ್ಚೆನ ಮಾಡೋಣ. ಡಾಕ್ಟರ್, ಈಗ ನಾವು ಮಾತನಾಡ್ತಿದ್ವಿ ವ್ಯಸನಿಗಳಲ್ಲಿ ಯಾವ್ಯಾವ ವಿಧಾನ ಅಂತ. ಸೊ ನೀವೊಂದು ಮಾತು ಹೇಳಿದ್ರಿ, ಬಹುಶಃ ಮದ್ಯ ಸೇವನೆ ಮಾಡೋದ್ರಿಂದ ಅವ್ರಿಗೆ ಗೊತ್ತಿದ್ದು ಕೂಡ ಸೇವನೆ ಮಾಡ್ತಾರೆ. ಈಗ ಮದ್ಯ ಪಾನ ಮಾಡುವಂತ ಬಹುಶಃ ಎಲ್ಲರಿಗೂ ಗೊತ್ತಿದೆ ಇದು ಆರೋಗ್ಯಕ್ಕೆ ಹಾನಿಕಾರಕ, ಆದ್ರೂ ಕೂಡ ಯಾವ ರೀತಿಯ ಹಾನಿಕಾರಕ ಅನ್ನುವಂಥದ್ರ ಕುರಿತು ಅರಿವಿರೋಲ್ಲ. ಈ ಕುರಿತು ಮೌಢ್ಯತೆಗಳು ಜಾಸ್ತಿ ಇರುತ್ತೆ. ಏನಂದ್ರೆ ಒಂದು 10 ಜನರು ಬೇರೆ ಬೇರೆ ಆದಂತಹ ಸಜೆಷನ್ಸ್ಗಳು ಕೊಡ್ತಾರೆ. ಕೆಲವರು ಹೇಳ್ತಾರೆ ದಿಸ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ಜ್ವರ ಶೀತ ಕಡಿಮೆ ಕೂಡ ಆಗ್ತದೆ ಅಂತ. ಈ ರೀತಿ ಇದ್ದಾಗ ನೀವು ಆಸ್ ಅ ಡಾಕ್ಟರ್ ಆಗಿ ಯಾವ ರೀತಿ ಸಜೆಷನ್ ಮಾಡ್ತೀರಿ, ಯಾವ ರೀತಿ ಇದು ಹೆಲ್ತ್ಗೆ ಎಫೆಕ್ಟ್ ಆಗಿ ಬೀಳುತ್ತೆ? ನೀವು ಕೇಳಿದ ಪ್ರಶ್ನೆ ತುಂಬ ಅದೇನು ಹೇಳ್ತಾರೆ
ಇಂಪಾರ್ಟೆಂಟ್ ಕ್ವಶನ್ ಅನ್ಬೋದು. ಯಾಕೆಂದ್ರೆ ನಮ್ಮ ಸಮಾಜದಲ್ಲೇ ಒಂದು ಆಂಬಿಗ್ವಿಟಿ ಇದೆ, ಅಂದ್ರೆ ದ್ವಂದ್ವ ನೀತಿ ಇದೆ. ಅದನ್ನು ಒಂದ್ ಕಡೆಯಿಂದ ಕುಡಿಬೇಡಿ ಅಂತಲೂ ಹೇಳ್ತಾರೆ, ಇನ್ನೊಂದ್ ಕಡೆಯಿಂದ ಅದು ಒಳ್ಳೇದು ಅಂತಲೂ ಹೇಳ್ಕೊಂಡ್ ಬರ್ತಾರೆ. ಬಟ್ ನಾವು ರಿಸರ್ಚ್ ಅನ್ನು ಲಾರ್ಜ್ ಆಗಿ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಆಲ್ಕೋಹಾಲ್ ಇಂದ ದುಷ್ಪರಿಣಾಮಗಳು ತುಂಬಾ ಜಾಸ್ತಿನೇ ಆಗ್ತವೆ, ಬೆನಿಫಿಟ್ಗಳು ತುಂಬಾ ಕಡಿಮೆ. ಅದು ಕೆಲವು ಸಲ ಏನಂದ್ರೆ ವೈನ್ ತಗೊಳ್ತಾರಲ್ಲ, ಅದರಲ್ಲಿ ರೆವೆಸ್ಟ್ರನಾಲ್ ಅನ್ನೋ ಕಂಪೋನೆಂಟ್ ಇರುತ್ತೆ, ಅದು ಮಾತ್ರ ಹಾರ್ಟಿಗೆ ಒಂದೆಲ್ಲೋ ಒಂದು 5% ಒಳ್ಳೇದಿರ್ಬೋದು ಏನೋ ಅಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲಾ ರೀತಿಯ ಆಲ್ಕೋಹಾಲ್ ಅನ್ನು ಆ ರೆವೆಸ್ಟ್ರನಾಲ್ ಕಂಪೋನೆಂಟ್ ಇಲ್ಲದೆ ಇರೋದೆಲ್ಲ ಜಾಸ್ತಿ ದುಷ್ಪರಿಣಾಮಗಳನ್ನು ಲೀಡ್ ಮಾಡುತ್ತೆ. ನಾವು ಒಂದು 5ನೇ ಕ್ಲಾಸ್ ಮಗು ಕೇಳಿದ್ರು ಆಲ್ಕೋಹಾಲ್ ಇಂದ ಏನಾಗುತ್ತೆ ಅಂದ್ರೆ ಲಿವರ್ ಕೆಟ್ಟು ಹೋಗುತ್ತೆ ಇಷ್ಟು ಹೇಳ್ತಾರೆ. ಬಟ್ ಅದು ತುಂಬಾ ಅವರು ಅದನ್ನು ತುಂಬಾ ಕಡಿಮೆ ಹೇಳ್ತಿದ್ದಾರೆ ಅಂತ ಹೇಳ್ಬೋದು, ಅಂದ್ರೆ ಅಂಡರ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಅದನ್ನು. ಆಲ್ಕೋಹಾಲ್ ತಗೊಂಡಾಗ ಯೂಶಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಅಂಗನೂ ಅದು ಸ್ಪೇರ್ ಮಾಡೋದು ಅಂತಿಲ್ಲ, ಎಲ್ಲ ಅಂಗನೂ ಎಫೆಕ್ಟ್ ಮಾಡುತ್ತೆ. ಕೂದಲು, ಚರ್ಮದಿಂದ ಹಿಡಿದು ಅಂದ್ರೆ ನಮ್ಮ ತಲೆಯಿಂದ ಹಿಡಿದು ಕೆಳಗಿಂದು ಪಾದದವರೆಗೂ, ನಖದಿಂದ ಹಿಡಿದು ಶಿಖದವರೆಗೂ ಎಲ್ಲದನ್ನೂ ಎಫೆಕ್ಟ್ ಮಾಡೋ ಒಂದು ಸಬ್ಸ್ಟೆನ್ಸ್, ಒಂದು ಪದಾರ್ಥ ಅಂದ್ರೆ ಮದ್ಯಪಾನ. ಅಂದ್ರೆ ಮೊದಲಿಗೆ ನಾವು ಲಿವರಿಗೆ ಬರೋಣ. ಲಿವರ್ ಫಸ್ಟ್ ದಪ್ಪ ಆಗಕ್ಕೆ ಶುರುವಾಗುತ್ತೆ, ಫ್ಯಾಟಿ ಇನ್ಫಿಲ್ಟ್ರೇಷನ್ ಅಂತೀವಿ, ಕೊಬ್ಬಿನ ಅಂಶ ಎಲ್ಲ ಅದ್ರಲ್ಲಿ ಸೇರ್ಕೊಳ್ಳೋಕೆ ಶುರುವಾಗುತ್ತೆ. ಆಮೇಲೆ ಲಿವರ್ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ, ಪಚನ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋಕೆ ಶುರುವಾಗುತ್ತೆ. ಆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋಕೆ ಶುರು ಆದ ಕೂಡಲೇ ಅನ್ನನಾಳದ್ದು ಸ್ಟಾರ್ಟಿಂಗ್ ಭಾಗ ಈಸೋಫೆಗಸ್ ಅಂತ ಏನು ಹೇಳ್ತೀವಿ, ಅದ್ರ ಹೊರಗಿದ ರಕ್ತನಾಳಗಳೆಲ್ಲ ಉಬ್ಕೊಂಡು ಅಲ್ಲಿ ಒಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಪಟ್ 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 ಅಂತ ಒಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಸಡನ್ ರಕ್ತವಾಂತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಿವಿಯರ್ ಸ್ಟೇಜಸ್ ಅದು. ಆ ಥರ ರಕ್ತವಾಂತಿ ಆಗಕ್ಕೆ ಸ್ಟಾರ್ಟ್ ಆದಾಗ ಜಾಸ್ತಿ ಸಲ ಅವ್ರನ್ನ ಬದುಕಿಸೋದೇ ಕಷ್ಟ ಆಗ್ಬಿಡುತ್ತೆ, ಆ ಥರ ಪರಿಸ್ಥಿತಿಗೂ ಬರ್ತಾರೆ. ಅಂದ್ರೆ ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ಸು ಇರುತ್ತೆ. ಇದು ಬರೀ ಲಿವರ್ ಇದ್ದು ತೊಂದರೆ ಆದ್ರೆ ಬೇರೆ GIT ಅಂತ ಏನು ಹೇಳ್ತೀವೋ ಅಥವಾ ಅನ್ನನಾಳ ಅಂತ ಹೇಳ್ತೀವೋ, ಬಾಯಿಂದ ತಗೊಂಡು ಜಠರದ ಕೆಳಭಾಗದವರೆಗೆ, ಕೊಲಾನ್ ಅಥವಾ ರೆಕ್ಟಮ್ ಅಥವಾ ದೊಡ್ಡ ಜಠರ, ಸಣ್ಣ ಜಠರ ಅಂತ ಏನು ಹೇಳ್ತೀವೋ, ಕರುಳು ಎಲ್ಲದನ್ನೂ ಅದು ಎಫೆಕ್ಟ್ ಮಾಡೋದು ಹೇಗೆ ಅಂದ್ರೆ ಎಲ್ಲ ಇಡೀ ಅನ್ನನಾಳದ್ದು ಅಲ್ಸರ್ಗಳಿಗೆ, ಆಮೇಲೆ ಅದರಲ್ಲಿ ಆಸಿಡ್ ಸ್ರವಿಕೆ ಆಗೋದಕ್ಕೆ, ಆಮೇಲೆ ಅದರಲ್ಲಿ ರಕ್ತಸ್ರಾವ ಆಗೋದಕ್ಕೆ, ಆಮೇಲೆ ಕ್ಯಾನ್ಸರ್, ಅರ್ಬುದ ಕಾಯಿಲೆ ಅಂತ ಏನು ಕರಿತೀವೋ, ಎಲ್ಲದಕ್ಕೂ ಮೇನ್ ರಿಸ್ಕ್ ಫ್ಯಾಕ್ಟರ್ ಆಲ್ಕೋಹಾಲ್. ಅದು ಕೊಲಾನ್ ಕ್ಯಾನ್ಸರ್ ಇರ್ಬೋದು ಅಥವಾ GI ಕ್ಯಾನ್ಸರ್ ಇರ್ಬೋದು, ಬಾಯಿದು ಓರಲ್ ಕ್ಯಾನ್ಸರ್ಸ್ ಇರ್ಬೋದು, ಎಲ್ಲದಕ್ಕೂ ಫಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಫಸ್ಟು ಅಪಾಯಕಾರಿ ಅಥವಾ ಗಂಡಾಂತರ ತರೋದೇ ಆಲ್ಕೋಹಾಲ್. ಇನ್ನೊಂದು ಅದಲ್ಲದೇನೆ ನಾವು ತಗೊಂಡ್ರೆ ರಕ್ತದಲ್ಲೂ ತುಂಬಾ ಏರ್ಪೇರ್ಗಳಾಗತ್ತೆ, ಅನೀಮಿಯಾ ತರ ರಕ್ತದ ಕಣಗಳು ಕಡಿಮೆ ಆಗೋದು, ನಿಶಕ್ತಿ, ಈ ತರದ್ ಕೂಡ ಅದರಲ್ಲಿ ಇರುತ್ತೆ. ನಾವು ಮತ್ತೆ ಪ್ಲೇಟ್ಲೆಟ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ರಕ್ತ ಹೆಪ್ಪುಗಟ್ಟುವಿಕೆಗೆ ಬೇಕಾಗುವ ಅಂಶಗಳು ಕಡಿಮೆ ಆಗಿ ಆಲ್ಕೋಹಾಲಿಕ್ಸ್ ಅಂತ ಇರೋರು, ಡಿಪೆಂಡೆಂಟ್ ಆಗಿರೋರು ಜಸ್ಟ್ ತಾಗಿಸ್ಕೊಂಡ್ರೆ ಸಾಕು ತುಂಬಾ ಮೈಯಲ್ಲೆಲ್ಲ ಬ್ರೂಸಸ್ ಬರೋದು, ಇಷ್ಟಿಷ್ಟು ದಪ್ಪ ಆಗೋದು, ಆ ಥರ ಎಲ್ಲ ಆಗುತ್ತೆ. ಅಂಥವ್ರು ಮತ್ತೇನಾದ್ರು ಬೇರೆ ಕಾಯಿಲೆ ಇದ್ರೆ ಅವರಿಗೆ ರಕ್ತ ಸ್ರಾವ ಆಗ್ಲಿಕ್ಕೆ ಶುರು ಆದ್ರೆ ನಿಲ್ಲೋದೇ ಇಲ್ಲ. ಸೊ ಆ ಥರದ ಪ್ರಾಬ್ಲಮ್ಸು ಬರುತ್ತೆ. ಇನ್ನೊಂದು ಬೋನಿಗೆ ಎಫೆಕ್ಟ್ ಆಗುವಂಥದ್ದು, ಮೂಳೆ ಸವಿಯುವಿಕೆ ತುಂಬಾ ಜಾಸ್ತಿ. ಸೊ ಅಂಥವರಿಗೆ ಫ್ರಾಕ್ಚರ್ ಗೀಕ್ಚರ್ ಆದ್ರೆ ಹೀಲ್ ಆಗೋದು ಕಡಿಮೆ, ಅದಕ್ಕೆ ಬರೀ ಕಾಸ್ಟ್ ಹಾಕಿದ್ರೆ ಸಾಕಾಗಲ್ಲ, ಆಪರೇಷನ್ನೇ ಮಾಡಬೇಕಾಗತ್ತೆ. ಸೊ ಆ ಥರದ್ದು ಬೋನಿನ ಸಮಸ್ಯೆ ಕೂಡ ಆಗುತ್ತೆ. ಕಿಡ್ನಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಸಲ, ನೆಫ್ರೋಸಿಸ್, ಕಿಡ್ನಿ ಫೇಲ್ಯೂರ್ ಆಗೋದು, ಮೂತ್ರಪಿಂಡದಿದು, ಆ ಥರ ತೊಂದರೆಗಳಾಗುತ್ತೆ. ಲೈಂಗಿಕ ಫಂಕ್ಷನಿಂಗ್ ಅಲ್ಲಿ ತುಂಬಾ ತೊಂದರೆಗಳ ಶುರು ಆಗುತ್ತೆ. ಅಂದ್ರೆ ಅದೇನು ಹೇಳ್ತಾರೆ, ಪ್ರಾಪರ್ ಆಗಿದ್ದು ಮೇಲ್ ಸೆಕ್ಷುವಲ್ ಫಂಕ್ಷನಿಂಗಿಗೂ ಕೂಡ ತೊಂದರೆ, ಈವನ್ ಫೀಮೇಲ್ ಫಂಕ್ಷನಿಂಗಿಗೂ ಕೂಡ ತುಂಬಾ ತೊಂದರೆಗಳಾಗ್ತವೆ. ಮತ್ತೆ ಪ್ರೆಗ್ನೆಂಟ್ ಇರೋರು ಕುಡಿದ್ರೆ ಅವ್ರದ್ದು ಭ್ರೂಣದ ಮೇಲೆ, ಈಗ ಎಷ್ಟೋ ಜನಕ್ಕೆ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅನ್ನೋ ಗೊತ್ತಿಲ್ಲದೆ ಇರೋ ಸ್ಥಿತಿಯಲ್ಲಿ ಅವ್ರು ಕುಡಿದ್ಬಿಟ್ರೆ ಆ ಟೈಮಲ್ಲಿ ಭ್ರೂಣಕ್ಕೆ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತೀವಿ. ಮಗು ಹುಟ್ಟುತ್ತಿದ್ದಂಗೆ ಸುಮಾರು ಎಬ್ನಾರ್ಮಲಿಟೀಸ್ ಅನ್ನು, ಅಂಗವೈಕಲ್ಯತೆಯನ್ನು ಹುಟ್ಟುತ್ತೆ, ಪ್ಲಸ್ ಬುದ್ಧಿಮಾಂದ್ಯತೆ ಕೂಡ ಇರುತ್ತೆ ಅಂತವಲ್ಲಿ. ಅಂದ್ರೆ ಬುದ್ಧಿ ಸರಿಯಾಗಿ ಬೆಳೀದೇ ಇರೋದು, ವಿಕಸನಗೊಳ್ಳದೇ ಇರೋದು, ಆ ಥರ ಮಗುಗಳ ಜನ್ಮ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಇಷ್ಟೇ ಅಲ್ಲದೆ ಬೇರೆನು ಸ್ಕಿನ್ ಇರ್ಬೋದು, ಹೇರ್ ಇರ್ಬೋದು, ಯಾವ್ದ್ರದ್ದೇ ಕ್ವಾಲಿಟಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಬ್ರೈನಲ್ಲಿ ಸ್ಟ್ರೋಕ್ ಆಗುವ ಚಾನ್ಸಸ್ ಇದು ಕೂಡ ಜಾಸ್ತಿ. ಇನ್ನು ನಮಗೆ ಮನುಷ್ಯರಿಗೆ ಇರುವ ಕ್ರಾನಿಕ್ ಕಾಯಿಲೆಗಳಿರ್ಬೋದು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅದೆಲ್ಲ ಆಲ್ಕೋಹಾಲ್ ಇಂದ ಬರಲ್ಲ. ಬಟ್ ಆಲ್ಕೋಹಾಲ್ ಕುಡಿಯೋರಿಗೆ ಆ ಕಾಯಿಲೆಗಳು ಮೊದಲೇ ಇದ್ರೆ ಆ ಕಾಯಿಲೆಗಳು ಕಂಟ್ರೋಲಿಗೆ ಬರಲ್ಲ. ಆಗ ಅಂದ್ರೆ ಮಾತ್ರೆ ಕೊಟ್ರು ಆಲ್ಕೋಹಾಲ್ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ರೆ ಆ ಕಾಯಿಲೆಗಳು ಯಾವುದು ಕಂಟ್ರೋಲಿಗೆ ಬರಲ್ಲ. ಆಗ ಆ ಕಾಯಿಲೆದ ಕಾಂಪ್ಲಿಕೇಶನ್ಸ್ ಕೂಡ ಅವರಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ದೇಹದ ಪರಿಣಾಮಗಳು ಆಯ್ತು, ಯಾವ್ಯಾವ ರೀತಿ ದುಷ್ಪರಿಣಾಮಗಳು ಆಗುತ್ತೆ ಅಂತ. ಇನ್ನು ನೀವು ಹೇಳಿದ್ರೆ ಕೆಲವು ಭ್ರಾಂತಿಗಳು, ಭ್ರಮೆಗಳು ಮೂಡುತ್ತೆ. ಬಹುಶಃ ಇದು ಮೆದುಳಿನ ಮೇಲೆ ಉಂಟಾಗುವ ಪ್ರಭಾವದಿಂದಲ ಹೇಗೆ? ಮಿದುಳು ಮತ್ತೆ ಮನಸ್ಸಿನ ಮೇಲೆ ಸಹ ಆಲ್ಕೋಹಾಲಿನ ಪ್ರಭಾವ ತುಂಬಾ ಜಾಸ್ತಿನೇ. ಅದಕ್ಕೆ
ನೀವು ನೋಡಿದ್ರೆ ಆಸ್ಪತ್ರೆಯಲ್ಲಿ ಯಾರಾದ್ರೂ ಕುಡಿತದ ವ್ಯಸನಿಗಳಿದ್ರೆ ಅವ್ರನ್ನ ಟ್ರೀಟ್ಮೆಂಟಿಗೆ ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸ್ತಾರೆ, ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ಯಾಕೆಂದ್ರೆ ಡಿಪೆಂಡೆಂಟ್ ಆಗೋ ಸ್ಥಿತಿನೇ ಒಂದು ಮಾನಸಿಕ ಕಾಯಿಲೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ಗೆ ಒಂದು ಎಕ್ಸ್ಟರ್ನಲ್ ಪದಾರ್ಥಕ್ಕೆ ನಾವು ಇಲ್ಲದೆ ನಾವು ಬದುಕಲಿಕ್ಕೆ ಲಾರೆವೋ ಅನ್ನೋ ಸ್ಥಿತಿಯವರು ಬಂದಿದ್ದಾರೆ ಅಂದ್ರೆ ಆ ಡಿಪೆಂಡೆನ್ಸ್ ಪ್ಯಾಟರ್ನ್ ಆಗೋದು ಕೂಡ ಒಂದು ಮಾನಸಿಕ ಕಾಯಿಲೆ ಅಂತ ನಾವು ಪರಿಗಣಿಸ್ತೀವಿ. ಅದರಿಂದ ಹೊರಗೆ ಬರ್ಲಿಕ್ಕೆ ಮಾನಸಿಕವಾಗಿದ್ದ ರೀತಿದ್ದು ಸಮಾಲೋಚನಕರ ಥೆರಪಿ ಇರ್ಬೋದು, ಅದು ಸಹ ಬೇಕಾಗತ್ತೆ. ಒಂದು ಆ ಥರ ಕಾಯಿಲೆ ಆದ್ರೆ ಇನ್ನೊಂದು ಮಿದುಳು ಮೇಲೆ ಬೇರೆ ಬೇರೆ ರೀತಿ ಪರಿಣಾಮ ಉಂಟು ಮಾಡುತ್ತೆ. ಒಂದು ನಾನು ಆಗ ಹೇಳ್ದಂಗೆ ಭ್ರಮೆ ಭ್ರಾಂತು ತರ ಪರಿಸ್ಥಿತಿ ಉಂಟಾಗ್ಬೋದು. ಮೇನ್ ಆಗಿ ನೆನಪಿನ ಕೋಶಗಳು ಸಾಯ್ಲಿಕ್ಕೆ ಶುರು ಆಗ್ತವೆ. ಸೊ ಕುಡ್ದೋರಿಗೆ ನೆನಪಿನ ಶಕ್ತಿ ಇರಲ್ಲ, ಅವ್ರು ಆ ಟೈಮಲ್ಲಿ ಏನ್ ಮಾಡಿದ್ದಾರೆ ಅಂತ ನೆನಪಿರಲ್ಲ. ಆ ನಶೆಯಿಂದ ಹೊರಗೆ ಬಂದ ಮೇಲೆ ಕೂಡ ಅವರಿಗೆ ಸುಮಾರು ಸಲ ನೆನಪಿನ ಶಕ್ತಿ ಕಳ್ಕೊಳ್ತಾ ಹೋಗ್ತಾರೆ. ಹಿಪ್ಪೋ ಕ್ಯಾಂಪಸ್ ಅಲ್ಲಿ ಅದು ಮೆಮರಿ ಸೆಲ್ಸ್ ಇರ್ತವೆ, ಅದೆಲ್ಲ ಹಾಳಾಗ್ತಾ ಹೋಗುತ್ತೆ. ಭ್ರಮೆ ಭ್ರಾಂತು ತರ ಪರಿಸ್ಥಿತಿನೂ ಬರ್ಬೋದು. ಯಾವುದೇ ಬೇರೆ ರೀತಿ ಮಾನಸಿಕ ಕಾಯಿಲೆ ಇರ್ಬೋದು, ಸೈಕೋಸಿಸ್ ಇರ್ಬೋದು, ಅಥವಾ ಭ್ರಮೆ ಭ್ರಾಂತು ತರದ್ದು, ಅಥವಾ ಉನ್ಮಾದದ ಪರಿಸ್ಥಿತಿ ಇರ್ಬೋದು. ಇದೆಲ್ಲ ಕಾಯಿಲೆಗಳನ್ನು, ಈವನ್ ಖಿನ್ನತೆ ಇರ್ಬೋದು, ಆತಂಕ ಮನೋಬೇನೆ ಇರ್ಬೋದು, ಈ ಎಲ್ಲ ಕಾಯಿಲೆಗಳನ್ನು ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಆಲ್ಕೋಹಾಲ್ ಮೇನ್ಲಿ CNS ಡಿಪ್ರೆಸೆಂಟ್. ಇವನ್ ನಿದ್ರೆಯನ್ನು ಕಡಿಮೆ ಮಾಡೋದು, ನಿದ್ರೆದ ಆರ್ಕಿಟೆಕ್ಚರ್ ಅನ್ನು ಕಡಿಮೆ ಮಾಡೋದು, ಈ ತರದ ಎಲ್ಲ ತರದ್ದು ತೊಂದರೆನೂ ಆಲ್ಕೋಹಾಲ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಈ ಕುರಿತು ಇನ್ನಷ್ಟು ಚರ್ಚೆ ಮಾಡೋಣ, ಯಾವ ರೀತಿ ಮನಸ್ಸು ಮೆದುಳಿನ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಒಂದು ಪುಟ್ಟ ವಿರಾಮದ ನಂತರ. ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಪ್ರೆಸೆಂಟ್ಸ್ ಆರೋಗ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಮದ್ಯ ವ್ಯಸನಿಗಳು ಯಾವ ರೀತಿಯಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀಳುತ್ತೆ, ಮದ್ಯಪಾನ ಅಥವಾ ಮಾದಕ ವ್ಯಸನಗಳ ಸೇವನೆ ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಡಾಕ್ಟರ್ ಅರುಣಾ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಡ್ರಿಂಕ್ಸ್ ಅನ್ನುವಂಥದ್ದು ಈಗ ಕಾಸ್ಮೋಪಾಲಿಟನ್ ಕಲ್ಚರ್ ಅಲ್ಲಿ ಹೆಣ್ಣು ಮಕ್ಕಳು ಕೂಡ ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಸೊ ಈ ಒಂದು ಮದ್ಯಪಾನ ಸೇವನೆಯಿಂದ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಲ್ಲಿ ಯಾವ ರೀತಿ, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಪರಿಣಾಮ ಬೀಳುತ್ತಾ ಅಥವಾ ಒಂದೇ ರೀತಿಯಾದಂತಹ ಆರೋಗ್ಯ ಪರಿಣಾಮವ ಹೇಗೆ? ನಾವು ನೋಡ್ತಾ ಇದ್ದಂಗೆ ಒಂದ್ ರೀತಿಯಲ್ಲಿ ಅವರು ಜಗತ್ ಜೊತೆಗೆ ಅಥವಾ ಅವರಿಗೆ ಹೆಗ್ಲು ಗಂಡಸರಿಗೆ ಹೆಗ್ಲು ಕೊಟ್ಟು ಹೆಗ್ಲು ದುಡಿಯೋ ಕಾರ್ಪೊರೇಟ್ ಫೀಲ್ಡ್ಸ್ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಹೆಣ್ಮಕ್ಳಲ್ಲಿ ಕೂಡ ಆಲ್ಕೋಹಾಲ್ ಇದ್ದು ಮದ್ಯಪಾನದ್ದು ಸಂಭಾವನೆ ಜಾಸ್ತಿ ಆಗ್ತಾ ಇದೆ, ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ಹೆಣ್ಣಿಂದು ದೇಹ ಪ್ರಕೃತಿ ಆಲ್ಕೋಹಾಲಿಗೆ ಸೂಟೆಡ್ ಅಷ್ಟಿಲ್ಲ. ಸೊ ಅವರಲ್ಲಿ ಜಾಸ್ತಿ ದುಷ್ಪರಿಣಾಮಗಳು ಬರುತ್ತೆ. ಅಂದ್ರೆ ಇವರಲ್ಲೂ ಆಗೋ ಪರಿಣಾಮಗಳು ಅವರಲ್ಲೂ ಆಗೋ ಪರಿಣಾಮಗಳು ಒಂದೇ ರೀತಿ ಆದ್ರೂ ಇವರಲ್ಲಿ ಅದರ ತೀವ್ರತೆ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ತೀವ್ರತೆ ಜಾಸ್ತಿ. ಹೇಗೆ ಅಂದ್ರೆ ಅವರಿಗೆ 2-3 ಪೆಗ್ಗಲ್ಲಿ ಆಗುವಂತ ದುಷ್ಪರಿಣಾಮ ಇವರಿಗೆ ಒಂದೇ ಪೆಗ್ಗಲ್ಲಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಜಾಸ್ತಿ ದುಷ್ಪರಿಣಾಮಗಳು ಹೆಣ್ಣಿನ ದೇಹದ ಮೇಲೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಅವರಲ್ಲಿ ಯಾವುದು ಆಲ್ಕೋಹಾಲ್ ಅನ್ನು ಪಚನ ಮಾಡುವ ಎನ್ಸೈಮ್ಸ್ ಅಂತ ಏನಿರ್ತವೋ ಅದು ಹೆಣ್ಣು ಮತ್ತೆ ಗಂಡಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋ ಕಾರಣ ಆ ಥರ ಅವರ ದೇಹದ ಮೇಲೆ ಜಾಸ್ತಿ ದುಷ್ಪರಿಣಾಮ, ಅಂದ್ರೆ ಜಾಸ್ತಿ ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ಸು, ಜಾಸ್ತಿ ಡಯಾಬಿಟಿಸ್ ಇದೆ ಏರ್ಪೇರ್ ಆಗೋ ಚಾನ್ಸಸ್ಸು ಇದಿರುತ್ತೆ. ಇನ್ನೊಂದು ಹೆಣ್ಣಿನಲ್ಲಿ ಮುಖ್ಯ ಅಂಶ ಏನಂದ್ರೆ ಅವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇದ್ದಾಗ, ಅಂದ್ರೆ 15 ವರ್ಷದಿಂದ 60 ವರ್ಷದವರೆಗೆ ನಾವು ಏನ್ ಹೇಳ್ತೀವೋ ಸಂತಾನೋತ್ಪತ್ತಿ ಮಾಡುವ ವಯಸ್ಸಲ್ಲಿ ಇದ್ದಾಗ ಅವ್ರು ಕುಡಿದ್ರೆ, ಆಲ್ಕೋಹಾಲ್ ಕುಡಿಯೋ ವ್ಯಸನಿಗಳಾದ್ರೆ ಆಗ ಅವರಲ್ಲಿ ಸ್ಪಾಂಟೇನಿಯಸ್ ಆಗಿ ಕನ್ಸೀವ್ ಮಾಡೋ ಎಬಿಲಿಟಿ, ಅಂದ್ರೆ ತಾನೇನೆ ಪ್ರೆಗ್ನೆಂಟ್ ಆಗುವ ಎಬಿಲಿಟಿ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಅವರು ಆರ್ಟಿಫಿಷಿಯಲ್ ಆಗಿ ಮಕ್ಕಳು ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರ್ಬೋದು. ಅಂದ್ರೆ ಫರ್ಟಿಲಿಟಿ ಅನ್ನೋದು ಏನಿದೆಯೋ ಬಂಜೆತನಕ್ಕೆ ಒಂದು ಮುಖ್ಯ ಕಾರಣ ಆಲ್ಕೋಹಾಲ್ ಕೂಡ ಅಂತ ಹೇಳ್ತಾರೆ. ಆಲ್ಕೋಹಾಲ್ ಇರ್ಬೋದು ಅಥವಾ ಟೊಬ್ಯಾಕೋ ಇರ್ಬೋದು. ಸೊ ಆ ಥರದ ಪರಿಸ್ಥಿತಿ ಅಂದ್ರೆ ಬಂಜೆತನ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇನ್ನು ಗೊತ್ತಿಲ್ಲದೆ ಈಗ 3 ತಿಂಗಳು ಎಲ್ಲ ಆಗೋ ತನಕ ಅಥವಾ 3 ವಾರ ಆಗೋ ತನಕ ತುಂಬಾ ಜನ ಹೆಣ್ಮಕ್ಳಿಗೆ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಅಷ್ಟು ಗೊತ್ತಾಗಲ್ಲ. ಸೊ ಅವ್ರು ಗೊತ್ತಾಗೋ ಟೈಮ್ ಒಳಗೆ ಕುಡ್ದಿದ್ರೆ ಆಗ ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ, ಒಳಗಿರೋ ಭ್ರೂಣಕ್ಕೆ ಅದರ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ಬುದ್ಧಿಮಾಂದ್ಯತೆ ಇರುವ ಮಕ್ಕಳು ಹುಟ್ಟಬಹುದು, ಅಂಗವಿಕಲ ಇರೋ ಮಕ್ಕಳು ಹುಟ್ಟಬಹುದು, ಒಳಗಿಂದ ಇಂಟರ್ನಲ್ ಆರ್ಗನ್ಸ್ ವಿಕಸನಗೊಳ್ಳದೆ ಇರ್ಬೋದು. ಆ ಥರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಹೆಣ್ಮಕ್ಳು ಕುಡ್ದಾಗ ಏನು ಅಂದ್ರೆ ಅವರು ಅಬ್ಯೂಸಿಗೆ ಒಳಗಾಗುವ ಚಾನ್ಸಸ್ ಜಾಸ್ತಿ. ಈಗ ಅವ್ರು ಕುಡ್ದಿದ್ದಾರೆ ಅಂದ್ರೆ ಅವ್ರದ್ದು ಅಡ್ವಾಂಟೇಜ್ ತಗೊಳಕ್ಕೆ ಬೇರೆ ಮಂದಿ ಇರ್ತಾರೆ, ಸೊ ಕಾಯ್ತಾ ಇರ್ತಾರೆ. ಸೊ ಅವರು ಎಮೋಷನಲಿ ಆಗ್ಲಿ ಅಥವಾ ಭಾವನಾತ್ಮಕವಾಗ್ಲಿ ಅಥವಾ ಲೈಂಗಿಕವಾಗಿ ಶೋಷಣೆಗೆ ಒಳಗಾಗುವ ಚಾನ್ಸಸ್ ಜಾಸ್ತಿ ಅವರು ಮದ್ಯವ್ಯಸನಿಗಳಾಗಿದ್ರೆ. ಸೊ ಆ ಥರದ್ದು ಅವರಲ್ಲಿ ಆಕ್ಸಿಡೆಂಟ್ಸ್ ಆಗೋದು ಅಥವಾ ಅವ್ರ ಮೇಲೆ ದೌರ್ಜನ್ಯಗಳು ನಡೆಯುವ ಸಂಭವಗಳು ಜಾಸ್ತಿ, ಆ ಥರ ಅವರು ಕುಡಿಯೋ ವ್ಯಸನಿಗಳಾಗಿದ್ರೆ.
ಸೊ ಈ ರೀತಿಯೆಲ್ಲ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಆಮೇಲೆ ಗಂಡಸರು ಹೇಗೆ ಓಪನ್ ಆಗಿ ಹೋಗಿ ಫ್ರೆಂಡ್ಸ್ ಒಟ್ಟಿಗೆ ಕುಡಿತಾರೋ, ಇಂಡಿಯಾದಲ್ಲಿ ಆ ರೀತಿಯ ಕಲ್ಚರ್ ಇನ್ನೂ ತುಂಬ ಕಡೆ ಬಂದಿಲ್ಲ, ಅದರ್ ದೆನ್ ಪಾರ್ಟೀಸ್ ಅಥವಾ ಮೆಟ್ರೋ ಸಿಟೀಸಲ್ಲಿ ಬಿಟ್ಟರೆ. ಸೊ ಕುಡಿತಕ್ಕೆ ವ್ಯಸನಿಗಳಾದವರು ಕ್ಲೋಸೆಡ್ ಡ್ರಿಂಕರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾರಿಗೂ ದುಡ್ಡು ಕೊಟ್ಟು ಮನೆಗೆ ತರಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಕುಡಿಯೋದು, ಆ ಥರದ್ದು ಜಾಸ್ತಿ ಆಗುತ್ತೆ. ಹಾಗೆ ಇದ್ದಾಗ ಅವರು ಅದಕ್ಕೆ ಚಿಕಿತ್ಸೆ ತಗೊಳ್ಳೋ ಪ್ರಮಾಣ ಕೂಡ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಈ ಮದ್ಯ ವ್ಯಸನಿಗಳಾದ್ರೆ ಚಿಕಿತ್ಸೆ ಅನ್ನುವಂಥದ್ದು ಇದೆಯಾ, ಅಥವಾ ಚಿಕಿತ್ಸೆ ಅನ್ನುವಂಥದ್ದು ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಅಥವಾ ಸ್ಟೇಜ್ ಲಾಸ್ಟಿಗೆ ಬಂದ್ರೆ ಚಿಕಿತ್ಸೆಗಳು ಯಾವ್ಯಾವ ರೀತಿ ಇರುತ್ತೆ? ಎಲ್ಲ ಇದೊಂದು ಕಾಯಿಲೆ ಅಂತ ಪರಿಗಣಿಸಿದ ಮೇಲೆ ಅದಕ್ಕೆ ಒಂದು ಚಿಕಿತ್ಸೆ ಅಂತ ಅವೈಲೇಬಲ್ ಇರುತ್ತೆ. ಆ ಥರ ಮದ್ಯ ವ್ಯಸನಿಗಳಾಗಿದ್ದಾರೆ ಅಂತ ಅನ್ಸಿದ್ರೆ ಆಗ ಕುಟುಂಬದವ್ರು ಅವರೇ ಬರೋದು ತುಂಬ ಕಡಿಮೆ. ಕುಟುಂಬದವ್ರು ಕರ್ಕೊಂಡ್ಬಂದ್ರೆ ಸ್ಟಾರ್ಟಿಂಗ್ ಅವರನ್ನು ನಾವೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಥವಾ ಡಿ ಅಡಿಕ್ಷನ್ ಸೆಂಟರ್ಗೆ ಅಡ್ಮಿಟ್ ಮಾಡ್ಕೋತೀವಿ. ಅಡ್ಮಿಟ್ ಮಾಡ್ಕೊಳ್ಳೋ ಪರ್ಪಸ್ ಏನಂದ್ರೆ ಅವರನ್ನು ಒಳಗೆ ಇಟ್ಟರೆ, ಆಸ್ಪತ್ರೆ ಒಳಗೆ ಇಟ್ಟರೆ ಆಲ್ಕೋಹಾಲ್ ಅವ್ರ ದೇಹದೊಳಗೆ ಹೋಗೋದು ನಿಲ್ಲತ್ತೆ. ಆಮೇಲೆ ನಮ್ಮದು ಕುಡಿತಕ್ಕೆ ಕೊಡೋ ಟ್ರೀಟ್ಮೆಂಟ್ ಫಲಕಾರಿ ಆಗ್ಲಿಕ್ಕೆ ಶುರು ಆಗುತ್ತೆ. ಹೊರಗಿಂದನೇ ಕೂತ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದ್ರೆ ಈ ಕಡೆ ಮಾತ್ರೆ ಕೊಟ್ಟಂಗೆನೆ ಆ ಕಡೆಯಿಂದ ಹೋಗಿ ಕುಡಿತಿರ್ತಾರೆ. ಸೊ ಹಾಗೆ ಮಾಡಿದಾಗ ಚಿಕಿತ್ಸೆ ಫಲಕಾರಿ ಆಗಲ್ಲ. ಸೊ ಒಂದ್ಸಲ ಕುಡಿತಾ ಹೋಗೋದು ನಿಲ್ಬೇಕು. ಆಮೇಲೆ ಸ್ಟಾರ್ಟಿಂಗ್ 1 ವಾರ ನಾವು ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅಂದ್ರೆ ಆಲ್ಕೋಹಾಲ್ ದೇಹದಿಂದ ಹೊರಗೆ ಹೋಗೋ ಟೈಮಲ್ಲಿ ಅವರಿಗೆ ಹಿಂತೆಗೆತದ ಸಿಂಪ್ಟಮ್ಸ್ ಅಂತ ಆಗುತ್ತೆ, ವಿಡ್ರೋವಲ್ ಸಿಂಪ್ಟಮ್ಸ್. ಆಗ ದೇಹಕ್ಕೂ ಮನಸ್ಸಿಗೂ ತುಂಬ ಕಷ್ಟಕರವಾಗಿದ್ದ ಪೀರಿಯಡ್ ಅದು. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಕೆಲವು ಮೆಡಿಸಿನ್ ಅನ್ನು ಕೊಡ್ತೀವಿ. ಕೈಕಾಲು ಅದ್ರುವಿಕೆ, ತಲೆನೋವು, ಚಡಪಡಿಕೆ, ಭ್ರಮೆ ಭ್ರಾಂತು ಥರ ಪರಿಸ್ಥಿತಿ, ಅದನ್ನು ಕಡಿಮೆ ಮಾಡಲಿಕ್ಕೆ ಫಸ್ಟ್ 1 ವಾರದಲ್ಲಿ ಸ್ಟೆಬಿಲೈಸ್ ಮಾಡಲಿಕ್ಕೆ ಸ್ವಲ್ಪ ಹೈಯರ್ ಡೋಸಸ್ಸಲ್ಲಿನೇ ಮೆಡಿಸಿನ್ಸ್ ಅನ್ನು ಕೊಡ್ತೀವಿ. ಆಮೇಲೆ ಇನ್ನೂ 1-2 ವಾರ ಅವರನ್ನು ಸೆಂಟ್ರಲ್ಲಿ ಇಟ್ಕೊಳ್ಳೋದು 2 ಕಾರ್ಯಕ್ಕೋಸ್ಕರ. ಒಂದು ಮೋಟಿವೇಶನ್ ಎನ್ಹ್ಯಾನ್ಸ್ಮೆಂಟ್ ಅಂತೀವಿ. ಅಂದರೆ ಅವರಿಗೆ ಮನಸ್ಸು ಮಾಡಿ ಅವರು ಕುಡಿತದಿಂದ ದೂರ ಸರಿಲಿಕ್ಕೆ ಮನಸ್ಸು ಮಾಡಬೇಕು, ಅದಕ್ಕೆ ಮೋಟಿವೇಶನ್ ಅಂತೀವಿ ನಾವು. ಅಂದರೆ ಅವರು ನಿರ್ಧಾರ ಮಾಡಬೇಕು, ನಾನು ಇನ್ಮೇಲಿಂದ ಕುಡಿಯಲ್ಲ ಅನ್ನೋದು. ಅದು ಆ ಥರದ್ದು ಅವ್ರಿಗೆ ಬಂದಾಗ ಮಾತ್ರ ಚಿಕಿತ್ಸೆ ಲಾಂಗ್ ಟರ್ಮಲ್ಲಿ ಯೂಸ್ಫುಲ್ ಆಗುತ್ತೆ, ಪ್ರಯೋಜನಕರವಾಗ್ತದೆ. ಸೊ ಅವರಿಗೆ ಆ ಶಕ್ತಿ ಬರಲಿಕ್ಕೆ, ಆ ಆತ್ಮ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಶಕ್ತಿ ಬರಲಿಕ್ಕೆ ಕೆಲವು ಸಮಾಲೋಚನಕರ ಥೆರಪೀಸು, ಕೌನ್ಸಿಲಿಂಗು, ಕುಡ್ದವ್ರು ಬಂದು ಅವ್ರ ಕತೆ ಹೇಳೋದು, ಆಲ್ಕೋಹಾಲಿಕ್ ಅನಾನಿಮಸ್ ಥರ ಗ್ರೂಪ್ಗಳ ಜೊತೆಗೆ ಬಂದು ಹೇಳೋದು, ಅದು ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ ರಿಲ್ಯಾಪ್ಸ್ ಪ್ರಿವೆನ್ಷನ್ ಅಂತ. ಅಂದರೆ ಇನ್ನು ಮುಂದೆ ಹೋಗಿ ಕುಡಿದಿದ್ದಂಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಸಮಾಲೋಚನಕರ ಥೆರಪೀಸ್ ಇರುತ್ತೆ. ಅಂದರೆ ನಿಮಗೆ ಏನಾದ್ರು ಸ್ಮೆಲ್ ಬಂದರೆ ನೀವೇನು ಮಾಡಬೇಕು, ನಿಮಗೆ ಫ್ರೆಂಡ್ಸ್ ಕರೆದ್ರೆ ಏನು ಮಾಡಬೇಕು, ಮನೆಯವ್ರು ನಿಮ್ಗೆ ಏನಾದ್ರು ರಗಳೆ ಮಾಡ್ತಾ ಇದ್ರೆ ಏನು ಮಾಡಬೇಕು. ಸೊ ಈ ಥರದೆಲ್ಲ ಅವ್ರ ಕಾರಣ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಭಾವನೆಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಕುಡಿದಿದ್ದ ಹಾಗೆ ಅವ್ರು ಏನೆಲ್ಲ ಮಾಡ್ಬೋದು ಅನ್ನೋದು ಅದರಲ್ಲಿ ಡಿಸ್ಕಸ್ ಮಾಡಿ 3 ವಾರದ ನಂತರ ಅವರನ್ನು ಚಿಕಿತ್ಸೆಯಿಂದ ಹೊರಗೆ ಕಳಿಸ್ಬೋದು. ಸೊ ಈ ರೀತಿಯಾದ ಚಿಕಿತ್ಸೆ ನಮ್ಮ ಮಂಗಳೂರಿನಲ್ಲಿ ಲಭ್ಯ ಇದೆಯಾ, ಅಥವಾ ಯಾವ ರೀತಿ ಚಿಕಿತ್ಸೆಗಳನ್ನು ಎಲ್ಲಿ ಪಡ್ಕೊಳ್ಬೋದು? ಖಂಡಿತ ಲಭ್ಯ ಇದೆ. ಒಂದು ನಮ್ಮ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ ನಾವು ಸಪ್ರೇಟ್ ಒಂದು ಡಿ ಅಡಿಕ್ಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಇಟ್ಸ್ ಎ 60 ಬೆಡ್ಡೆಡ್ ಹಾಸ್ಪಿಟಲ್, 60 ಬೆಡ್ಗಳಿದ್ದಾವೆ. ಫಾರ್ ದ ಫಸ್ಟ್ ಟೈಮ್ ಇಡೀ ಸೌತ್ ಕ್ಯಾನ್ಸರದ ಇದರಲ್ಲೇ 6 ಬೆಡ್ ನಾವು ಹೆಣ್ಣು ಮಕ್ಕಳಿಗೆ ಅಂತಲೇ ಇಟ್ಟಿದ್ದೀವಿ, ಫೀಮೇಲ್ಸಿಗೆ ಅಂತಲೇ ಇಟ್ಟಿದ್ದೀವಿ. ಸೊ ಅಲ್ಲಿ ಅಡ್ಮಿಟ್ ಆಗಬಹುದು. ಅಲ್ಲಿ ಅಡ್ಮಿಟ್ ಆದರೆ ಮನೆಯವರು ನಿಲ್ಲುವಂಥದ್ದಿಲ್ಲ, ಅವ್ರು ಮಾತ್ರ ನಿಲ್ಲಬೇಕು ಅದರಲ್ಲಿ. ಆಮೇಲೆ ಹೊರಗೆ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಅವರಿಗೆ. ಇದು ನಾನು 3 ಹೇಳಿದ್ದನು, ಡಿಟಾಕ್ಸಿಫಿಕೇಶನ್, ಮೋಟಿವೇಶನ್ ಎನ್ಹಾನ್ಸ್ಮೆಂಟ್, ರಿಲ್ಯಾಕ್ಸ್ ಪ್ರಿವೆನ್ಷನ್, ಇದು 3 ಆ 3 ವಾರದ ಕೋರ್ಸಲ್ಲಿ ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅದ್ರ ಜೊತೆಗೆ ಫ್ಯಾಮಿಲಿ ಮೀಟಿಂಗ್ಸ್ ಇರುತ್ತೆ. ಆಮೇಲೆ ಆಲ್ಕೋಹಾಲಿಕ್ ಅನಾನಿಮಸ್ ಜೊತೆಗೂ ಮೀಟಿಂಗ್ಸ್ ಇರುತ್ತೆ. ಅವ್ರು ಬಂದು ಅದರ ಬಗ್ಗೆ ಮಾತಾಡ್ತಾರೆ. ಸ್ವಲ್ಪ ಬೇರೆ ಹೊರಗಿನ ಮೀಟಿಂಗ್ಗಳಿಗೂ ಅವ್ರಿಗೆ ಕನೆಕ್ಟ್ ಮಾಡ್ಕೊಡ್ತೀವಿ. ಅಂದರೆ ಅವ್ರು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗಿ ನಂತರನೂ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೋಬೋದು, ಆ ಥರನೂ ಮಾಡಿಕೊಡ್ತೀವಿ. ಇದು ಅಲ್ಲದೆ ಗವರ್ಮೆಂಟ್ ವತಿಯಿಂದ ಕೂಡ ಕೆಲವು ಸೆಂಟರ್ಗಳು ನಡೆಸ್ತಾರೆ. ಆಮೇಲೆ ಕೆಲವು NGOs ಕೂಡ ಅದನ್ನು ಈ ಥರ ಸೆಂಟರ್ಗಳನ್ನು ನಡೆಸ್ತಾರೆ, ಲಭ್ಯ ಇದೆ. ಇದು ಯಾವುದು ಬೇಡ ಅಂತಿದ್ರೆ ಈವನ್ ಅವ್ರದ್ದು ಕುಟುಂಬದ ಫಿಸಿಷಿಯನಿಗೆ ಈ ಥರ ತೊಂದರೆ ಇದೆ ಅಂತ ಹೇಳಿದರೆ ಅವ್ರು ಯಾರಿಗೆ ಅವ್ರನ್ನ ರೆಫರ್ ಮಾಡಬೇಕೋ ಅವ್ರು ರೆಫರ್ ಮಾಡಿ ಅವ್ರ ಚಿಕಿತ್ಸೆ ಸಿಕ್ಕುವಂಗೆ ಮಾಡೇ ಮಾಡ್ತಾರೆ. ಸೊ ಈಗ ಕೊನೆಯದಾಗಿ ಮದ್ಯವ್ಯಸನಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಒಂದು ನಾವು ನಮ್ಮ ಸಮಾಜದಲ್ಲಿ ಇದ್ದಾಗ ನಾವು ನೋಡ್ತೀವಿ ದ್ವಂದ್ವ ನೀತಿಗಳು ತುಂಬ ಇದ್ದಾವೆ. ಒಂದು ಕಡೆ ಕುಡಿಬೇಡಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮ್ಮ ಹೀರೋಗಳನ್ನೇ ಕುಡಿದು ವಿಲನ್ಗಳಿಗೆ ಹೊಡೆಯೋ ಆ ಥರದ್ದು ದ್ವಂದ್ವ ರೀತಿ ತೋರಿಸ್ತಾರೆ. ಸೊ ನಾವು ಏನಾಗಬೇಕು ಅದನ್ನು ನಮ್ಮ ರೋಲ್ ಮಾಡೆಲ್ಗಳಿಂದ ಕಲ್ತ್ಕೊಳ್ಳೋದಕ್ಕಿಂತ ಯಾವ್ದು ನಮ್ಮ ಜೀವಕ್ಕೆ ಒಳ್ಳೆಯದು, ಯಾವ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಇನ್ನೊಂದು, ಪ್ರತಿ ಪೇಷಂಟು ನಾವು ಕುಡಿತ ಬಿಡಕ್ಕೆ ಡಾಕ್ಟರ್ ಅಥವಾ ಔಷಧಿ ಹೇಗೆ 50% ಕೆಲಸ ಮಾಡುತ್ತೋ ಅವರು ಪ್ರಜ್ಞಾಪೂರ್ವಕವಾಗಿ ಅದನ್ನು ಡಿಸೈಡ್ ಮಾಡಬೇಕು, ನಾನು ಕುಡಿತದಿಂದ ದೂರ ಇರ್ತೇನೆ ಅಂತ. ಆಗ ಮಾತ್ರ ಚಿಕಿತ್ಸೆ ಫಲಕಾರಿಯಾಗುತ್ತೆ. ಇನ್ನೊಬ್ರಿಗೋಸ್ಕರ ಅಂತ ಕುಡಿತ ಬಿಡೋದಲ್ಲ, ನಮಗೋಸ್ಕರ ಅಂತ, ತಮಗೋಸ್ಕರ ಅವರು ಅದನ್ನು ಬಿಡಲಿಕ್ಕೆ ಮನಸ್ಸು ಮಾಡಿದಾಗ, ಆ ರೀತಿ ಪ್ರಜ್ಞಾಪೂರ್ವಕವಾಗಿ ನಿರ್ಧಾರ ಮಾಡಿದಾಗ ಚಿಕಿತ್ಸೆ ಫಲಕಾರಿಯಾಗುತ್ತೆ. ಇಷ್ಟೊತ್ತು ಬಂದು ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಮದ್ಯ ವ್ಯಸನಿಗಳು ಹಾಗೂ ಮದ್ಯಪಾನದಿಂದ ಆಗುವಂತಹ ತೊಂದರೆಗಳ ಕುರಿತು ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯ ಕಿರಣ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ಮದ್ಯಪಾನಿಗಳು ಅಥವಾ ಮದ್ಯ ವ್ಯಸನಿಗಳು ಆಗಿದ್ರೆ ಯಾವ ರೀತಿ ಚಿಕಿತ್ಸೆಯ ಮೂಲಕ ಹೊರಬರಬಹುದು, ಹಾಗೆಯೇ ಇದಕ್ಕೆ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ನಲ್ಲೇ ಅದಕ್ಕೆ ಆದಂತಹ ಒಂದು ಸಪ್ರೇಟ್ ಆದಂತಹ ಚಿಕಿತ್ಸೆ ಇದೆ, ಇದರ ಪ್ರಯೋಜನ ಕೂಡ ಪಡಿಬಹುದು. ಹಾಗೆ ಹೆಣ್ಣು ಮಕ್ಕಳಿಗಾಗಿ ಕೂಡ ವಿಶೇಷವಾದಂತಹ ಚಿಕಿತ್ಸೆ ಕೂಡ ಇಲ್ಲಿ ಲಭ್ಯವಿದೆ. ಸೊ ಈ ರೀತಿಯ ಮದ್ಯಪಾನ ಹಾಗೂ ಮದ್ಯ ವ್ಯಸನಿಗಳಿಂದ ಸಮಾಜಕ್ಕೆ ಅಥವಾ ನಮ್ಮ ದೇಹದ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಅನ್ನುವಂತಹ ಕುರಿತು ಸಂಪೂರ್ಣ ಮಾಹಿತಿ ಇವತ್ತಿನ ಸಂಚಿಕೆಯದಾಗಿತ್ತು. ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.